ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ಲೈವ್. ನಾನು ಸಿರಾಜ್ ವಾಲಿಕಾರ್. ಇನ್ನು ವಿಜಯಪುರ ನಗರದಲ್ಲಿ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುದ್ಧ ಆದರೂ ಏನೇ ಆದರೂ ಕೂಡ ನಾವು ಸಂಪೂರ್ಣವಾಗಿ ದೇಶದ ಜೊತೆ ಇರಬೇಕು ಅನ್ನುವಂಥ ಮಾತನ್ನು ವಿಜಯಪುರದಲ್ಲಿ ಭೈರತಿ ಸುರೇಶ್ ಅವರು ಆಡಿದ್ದಾರೆ. ಪಾಕ್ ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜಯಪುರ ನಗರದಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಆಡಿರುವಂಥ ಮಾತು, ದೇಶದ ಜೊತೆ ನಾವು ಯಾವಾಗಲೂ ಕೂಡ ಇರಬೇಕು, ಪಾಕಿಸ್ತಾನ ನಮಗೆ ಲೆಕ್ಕನೇ ಇಲ್ಲ ಅನ್ನುವ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಕ್ನಲ್ಲಿ ತಿನ್ನೋಕೆ ಊಟ ಇಲ್ಲ, ಓಡಾಡುವಂಥ ರಸ್ತೆಗಳಿಲ್ಲ, ಅಲ್ಲಿ ಅಂಥ ಪರಿಸ್ಥಿತಿ ಇದೆ. ನಮ್ಮ ದೇಶದ ಮುಸ್ಲಿಮರೂ ಕೂಡ ಸಹಿತ ದೇಶಭಕ್ತಿ ಇದೆ. ಆಮೇಲೆ ಜಾತಿ ಜನಾಂಗ ಎಲ್ಲವೂ ಕೂಡ ಮಾತಾಡಬೇಕು. ಯುದ್ಧವಾಗಲಿ ಏನೇ ಆಗಲಿ ದೇಶದೊಟ್ಟಿಗೆ ನಾವೆಲ್ಲರೂ ಕೂಡ ಇರಬೇಕು. ಇನ್ನು ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡುವವರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅವ್ರು ಯಾರೇ ಆದರೂ ಕೂಡ ಅವರನ್ನು ನಾವು ಬಿಡೋದಿಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ಅದರ ಜೊತೆಗೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲವಾಗಿ ಇದೆ. ಇಲ್ಲಿ ಯಾವುದೇ ದೇಶದ ಮುಂದೆ ಕೈ ಒಡ್ಡಿ ನಿಲ್ಲುವ ಪರಿಸ್ಥಿತಿ ನಮ್ಮ ದೇಶಕ್ಕಿಲ್ಲ ಅನ್ನುವಂಥ ಮಾತನ್ನ ವಿಜಯಪುರದಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಆಡಿರುವಂಥ ಮಾತು. ನಮ್ಮ ದೇಶ ಸದೃಢವಾಗಿದೆ, ಮಿಲಿಟರಿಯೂ ಕೂಡ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಬಹಳಷ್ಟು ಸದೃಢವಾಗಿದೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಸೊ ಪಾಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು, ಯಾಕಂದರೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಏನು ಕತೆ ಪಾಕದು ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಭಿಕ್ಷುಕರ ದೇಶ, ಅಲ್ಲಿ ತಿನ್ನೋದಕ್ಕೂ ಕೂಡ ಗತಿ ಇಲ್ಲಾರದಂಥ ಪರಿಸ್ಥಿತಿ ಇರುವಂಥದ್ದು. ಸೊ ಏನೆಲ್ಲ ಆಯಿತು, ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಧ್ಯಮದವರು ಪ್ರಶ್ನೆಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ವಿಜಯಪುರದಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಏನು ವಿಧಾನ ಯಾರು ವಿರೋಧ? ಯಾವತ್ತೂ ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನೂ ಬಿಡೋಂತಹ ಪ್ರಶ್ನೆನೇ ಇಲ್ಲ. ಪಾಕಿಸ್ತಾನ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಮೇರಾ ಭಾರತ್ ಮಹಾನ್. ಫಸ್ಟು ನಮ್ಮ ದೇಶ, ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಹಂಗೂ ಇಲ್ಲ, ಯಾವುದೇ ಪಕ್ಷದ ಹಂಗೂ ಇಲ್ಲ. ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂಥದ್ದು ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ. ಪಾಕಿಸ್ತಾನ ಅನ್ನೋದು ಅವರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ. ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಂದವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ, ಈಗ ಮೊನ್ನೆ ಮಿಲಿಟ್ರಿ ಆಫೀಸರ್ ಒಬ್ಬರು ಮಾತಾಡಿದ್ರಲ್ಲ, ಕುರೇಶಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು. ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ, ಆಮೇಲೆ ಜಾತಿ ಜನಾಂಗ. ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ, ಮುಂದಕ್ಕೂ ನಿಂತ್ಕೊತೀವಿ. ಯುದ್ಧ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ. ನೋಡ್ರಿ, ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆಯವ್ರು ಯಾರು ಇದ್ದಾರೆ, ಬೇರೆಯವ್ರು ಯಾರು ಒತ್ತಡಕ್ಕೆ ಒಳಗಾದರೂ ಏನು ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ, ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ. ಮುಂಚೆ ಇದ್ದಂಗೆ ಇಲ್ಲ. ನಾವು ಯಾವ ದೇಶದ ಮುಂದೆನೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ. ನಮ್ಮ ದೇಶ ಸದೃಢವಾಗಿದೆ, ನಮ್ಮ ಮಿಲಿಟರಿ ಸಿಸ್ಟಮ್ ಸದೃಢವಾಗಿದೆ. ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಯುತವಾದ ಕ್ಷೇತ್ರದ ಮೇಲೆ ಅವ್ರು ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ. ಏನು ವಿಧಾನ ಯಾರು ವಿರೋಧ? ಯಾವತ್ತೂ ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನೂ ಬಿಡೋಂತಹ ಪ್ರಶ್ನೆನೇ ಇಲ್ಲ. ಪಾಕಿಸ್ತಾನ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಮೇರಾ ಭಾರತ್ ಮಹಾನ್. ಫಸ್ಟು ನಮ್ಮ ದೇಶ, ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಹಂಗೂ ಇಲ್ಲ, ಯಾವುದೇ ಪಕ್ಷದ ಹಂಗೂ ಇಲ್ಲ. ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂಥದ್ದು ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ. ಪಾಕಿಸ್ತಾನ ಅನ್ನೋದು ಅವರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ. ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಂದವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ, ಈಗ ಮೊನ್ನೆ ಮಿಲಿಟ್ರಿ ಆಫೀಸರ್ ಒಬ್ಬರು ಮಾತಾಡಿದ್ರಲ್ಲ, ಕುರೇಶಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು. ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ, ಆಮೇಲೆ ಜಾತಿ ಜನಾಂಗ. ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ, ಮುಂದಕ್ಕೂ ನಿಂತ್ಕೊತೀವಿ. ಯುದ್ಧ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ. ನೋಡ್ರಿ, ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆಯವ್ರು ಯಾರು ಇದ್ದಾರೆ, ಬೇರೆಯವ್ರು ಯಾರು ಒತ್ತಡಕ್ಕೆ ಒಳಗಾದರೂ ಏನು ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ, ಡಿಫೆನ್ಸ್
ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ. ಮುಂಚೆ ಇದ್ದಂಗಿಲ್ಲ. ನಾವು ಯಾವ ದೇಶದ ಮುಂದೆನೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ. ನಮ್ಮ ದೇಶ ಸದೃಢವಾಗಿದೆ, ನಮ್ಮ ಮಿಲಿಟರಿ ಸಿಸ್ಟಮ್ ಸದೃಢವಾಗಿದೆ. ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಯುತವಾದ ಕ್ಷೇತ್ರದ ಮೇಲೆ ಅವ್ರು ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ. ಏನು ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗ ಕ್ವಾರ್ಟರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂಥದ್ದು. ಆರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ಒಂದಿಷ್ಟು ನಡೀತಾ ಇರುವಂಥದ್ದು ಅಂದ್ರೆ ಸಂಪೂರ್ಣವಾಗಿ ಬೆಂಗಳೂರನ್ನ ಬದಲಾವಣೆ ಮಾಡೋದಕ್ಕೆ, ಬೆಂಗಳೂರನ್ನ 3 ಭಾಗವನ್ನ ಮಾಡೋದಕ್ಕೆ ಒಂದಿಷ್ಟು ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗಿಂದ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕ್ವಾರ್ಟರ್ಸ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ನಾಯಕರಿಗೆ ಬರೀ ಕ್ವಾರ್ಟರ್ಸ್ ನೆನಪಿರುತ್ತೆ, ಅದಕ್ಕೋಸ್ಕರನೇ ಆ ಮಾತನ್ನು ಹೇಳ್ತಾರೆ ಅನ್ನುವಂಥದ್ದು ಹೇಳಿರುವಂಥದ್ದು. ಸೊ ಇದರ ಬಗ್ಗೆ ಮೊದಲನೇ ಯೋಚನೆ ಮಾಡಿದಂಥವ್ರು ಬಿಜೆಪಿ ನಾಯಕರು. ಯಾಕಂದ್ರೆ ಬೆಂಗಳೂರನ್ನ ಸಂಪೂರ್ಣವಾಗಿ 3 ಭಾಗವನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ 1.5 ಕೋಟಿ ಜನ ಇರುವಂಥ ಸಂದರ್ಭದಲ್ಲಿ BBMPಯಲ್ಲಿ ಒಂದು ಕೇವಲ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ. ಯಾಕಂದ್ರೆ 3 ಕಾರ್ಪೊರೇಷನ್ ಮಾಡುವ ಚಿಂತನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಸೊ ಎಲ್ಲವೂ ಕೂಡ ಅಂತಂದ್ರೆ ಆರ್ ಅಶೋಕ್ ಅವರು ಈ ಹಿಂದೆಯೂ ಕೂಡ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇರುವಂಥದ್ದು. ಕೆಂಪೇಗೌಡರು ಕಟ್ಟಿರುವಂಥ ಈ ಬೃಹತ್ ಬೆಂಗಳೂರನ್ನ ಈಗ ಬಂದಿರುವಂಥ ಕಾಂಗ್ರೆಸ್ ಸರ್ಕಾರ 3 ಭಾಗವನ್ನ ಮಾಡೋಕೆ ಹೋಗ್ತಾ ಇದೆ. ಅವರ ಸಂಪೂರ್ಣವಾಗಿ ಬೆಂಗಳೂರನ್ನ ಕಟ್ಟಿದಂಥವ್ರು ಇದೀಗ 3 ಬೆಂಗಳೂರು ಅಂದ್ರೆ 3 ತುಂಡುಗಳಾಗಿ ಮಾಡುವಂಥ ಕೆಲಸಗಳನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಇವತ್ತು ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸೊ ಏನಾಯಿತು, ಏನು ಕತೆ, ಕ್ವಾರ್ಟರ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರನ್ನ ಸಂಪೂರ್ಣವಾಗಿ ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನು ಕಾಂಗ್ರೆಸ್ ಸರ್ಕಾರ ಹೊಂದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ರು. ಸೊ ಇವರು ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಮಾಡೋಕ್ಕೆ ಹೋಗ್ತಾ ಇಲ್ಲ, ಇವರು ಕ್ವಾರ್ಟರ್ ಬೆಂಗಳೂರನ್ನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಇದನ್ನ ಬೆಂಗಳೂರು ಡಿವಿಷನ್ ಮಾಡಬೇಕು, ಡಿವೈಡ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದವರೇ ಬಿಜೆಪಿಯವರು. ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಯೋಚನೆ ಮಾಡಿದ್ರು. ಆಮೇಲೆ ನಾನು ಬಂದ ಮೇಲೆ ಅಭಿವೃದ್ಧಿಯಾಗಿದೆ. 1.5 ಕೋಟಿ ಜನ, 1.5 ಕೋಟಿ ಜನರು ನಾವು ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಒಬ್ಬ ಕಮಿಷನರು ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ, ಗ್ರೇಟರ್ ಬೆಂಗಳೂರು ಇರ್ತದೆ. ಆಡಳಿತಾತ್ಮಕವಾಗಿ 3 ಅಭಿವೃದ್ಧಿ ಹೆಚ್ಚು ಎಸೇನೋ ಇದೀಗ ವಿಧಿವೆ ಅಂತ ಗೊತ್ತಿದ್ರೂ ಕೂಡ ಪ್ರೀತಿ ಮಾಡಿ ಮೋಸ ಮಾಡಿರುವಂತ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಜಯರಾಜ್ ಎಂಬ ಯುವಕ ವಿಧಿವೆಯನ್ನ ಒಂದಿಷ್ಟು ಮದುವೆ ಆಗುವುದಾಗಿ ನಂಬಿಸಿ ಮದುವೆ ಆದ ನಂತರ ಮತ್ತೆ ಕೈಕೊಟ್ಟು ಹೋಗಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಎಸೇನೋ ವಿಧಿವೆ ಅಂತ ಗೊತ್ತಿದ್ರೂ ಕೂಡ ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡಿದ್ರ. ಹಾಗಾದ್ರೆ ವಿಧಿವೆಯನ್ನ ಪ್ರೀತಿಸಿ ಮದುವೆಯಾಗಿ 2ನೇ ಮದುವೆಗೆ ಮುಂದಾದಂಥ ಪತಿ ಇಲ್ಲಿ ಜಯರಾಜ್ ಎಂಬ ಆತನ ಮೇಲೆ ಸಂತ್ರಸ್ತ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಇಬ್ಬರು 1 ವರ್ಷದ ಹಿಂದೆ ಪ್ರೀತಿ ವಿಷಯ ತಿಳಿದು ಜಯರಾಜ್ ಮನೆಯಲ್ಲಿ ಒಂದಿಷ್ಟು ವಿರೋಧ ವ್ಯಕ್ತವಾಗುತ್ತೆ. ಮನೆಯವರ ವಿರೋಧದ ನಡುವೆಯೂ ಕೂಡ ಇವರಿಬ್ಬರು ಮದುವೆ ಆಗ್ತಾರೆ. ಬೆಂಗಳೂರಿನಲ್ಲಿ ಕಳೆದ ವರ್ಷ ಅಕ್ಟೋಬರ್ 10ರಂದು ಮದುವೆ ಆಗ್ತಾರೆ. ಮದುವೆಯಾಗಿ 4 ತಿಂಗಳ ಕಾಲ JP ನಗರದ ನಿವಾಸದಲ್ಲಿ ವಾಸವನ್ನ ಮಾಡ್ತಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಮಹಿಳೆಗೆ ಮದುವೆಯಾಗಿ ಪತಿ ಮೃತರಾಗಿರ್ತಾರೆ, ಒಂದಿಷ್ಟು ಸಾವನ್ನಪ್ಪಿರ್ತಾರೆ. ಮಹಿಳೆ ವಿಧವೆ ಎಂದು ತಿಳಿಸಿದ್ರು ಕೂಡ ಗೊತ್ತಿದ್ರೂ ಕೂಡ ನಾನು ಪ್ರೀತಿಸ್ತೀನಿ, ನಿನ್ನನ್ನು ಬಿಟ್ಟು ಇರೋಕ್ಕಾಗಲ್ಲ, ನನ್ನ ಜೀವ ಹಾಗೆ ಹೀಗೆ ಅಂತ ಎಲ್ಲವೂ ಕೂಡ ಆರೋಪವನ್ನು ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ನೀನು ಇಲ್ಲದೆ ನಾನು ಸತ್ತೋಗ್ಬಿಡ್ತೀನಿ ಅನ್ನುವಂಥ ಮಾತು ಕೂಡ ಜಯರಾಜ್ ಆಡಿದ್ರಂತೆ. ಸೊ ಕಳೆದ ಏಪ್ರಿಲ್ 9ರಿಂದ ಏಕಾಏಕಿ ಪತಿ ಜಯರಾಜ್ ಕಾಣೆ ಆಗಿದ್ದಾರೆ ಅಂತ ಇಲ್ಲಿ ಸಂತ್ರಸ್ತೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಮಹಿಳೆ ದೂರನ್ನು ಕೊಟ್ಟಿರ್ತಾಳೆ. ಸೊ ಯಾವಾಗ ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ,
ಸೊ ಇದೀಗ ಮನೆಯವರು ಜಯರಾಜ್ನನ್ನ ಕೊರೆದೊಯ್ದಿದ್ದಾರೆ ಎಂಬ ಆರೋಪವೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜಯರಾಜ್ಗೆ ಎರಡನೇ ಮದುವೆ ಮಾಡಲು ಮುಂದಾಗಿದ್ದಾರೆ. ನನಗೆ ನನ್ನ ಗಂಡ ಬೇಕೇ ಬೇಕು ಅಂತ ಇದೀಗ ಹೆಂಡತಿ ಹಿಂದೆ ಬಿದ್ದಿದ್ದಾಳೆ. ಸೊ ಈಗ ಸಂತ್ರಸ್ತ ಏನು ಆರೋಪ ಮಾಡಿದ್ದಾಳೆ, ಏನು ಕತೆ ಅನ್ನೋದನ್ನ ಬನ್ನಿ ನೋಡೋಣ. ನಾನು 4 ವರ್ಷದಿಂದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಲವ್ ಆಗಿ 6 ಮಂತ್ ಆಯಿತು ಮ್ಯಾರೇಜ್ ಆಗಿ. ಅವರೇ ಫೋರ್ಸ್ ಮಾಡಿ ನೀನಿಲ್ಲಾಂದರೆ ನಾನು ಸತ್ತೋಗ್ತೀನಿ, ನೀನಿಲ್ಲಾಂದರೆ ನಾನು ಇರಲ್ಲ, ನನಗೆ ನೀನು ಬೇಕೇ ಬೇಕು ಹಂಗಂತ ಹೇಳಿ ಫೋರ್ಸ್ ಮಾಡಿ ನನ್ನ ಮ್ಯಾರೇಜ್ ಆಗಿದ್ದಾರೆ. ನಾನು ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಕ್ಕೆ ಇಲ್ಲ ನಮ್ಮ ಅಪ್ಪ ಅಮ್ಮನ್ನ ನಾನು ಒಪ್ಪಿಸ್ಕೊಳ್ಳೋದು ನನಗೆ ಗೊತ್ತಿದೆ, ನೀನು ಈಗಲೇ ಮದುವೆ ಆಗಬೇಕು ಅಂತ ಹೇಳಿ ನನ್ನ ಮದುವೆ ಮಾಡಿಕೊಂಡು ನೀನು ಇಲ್ಲಾಂದ್ರೆ ನನ್ನ ಜೀವನನೇ ಇಲ್ಲ ಅಂತ ಎಲ್ಲ ಹೇಳಿ ನನಗೆ ಯಾಮರ್ಸಿ ಮದುವೆ ಮಾಡಿಕೊಂಡು ಈಗ ನನ್ನ ಬಿಟ್ಬಿಟ್ಟು ಓಡೋಗಿದ್ದಾನೆ. ಅವ್ರ ಅಪ್ಪ ಅಮ್ಮ ಮಾತು ಕೇಳಿಕೊಂಡು ಅವ್ರ ಅಪ್ಪ ಅಮ್ಮ ಬೇರೆ ಮದುವೆ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಥರ ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡಿರ್ತಾರಂತ ಇದರಲ್ಲೇ ತಿಳ್ಕೊಳ್ಳಿ ನೀವು. ಅವ್ರ ಅಪ್ಪ ಅಮ್ಮಗೆ ನಾನು ಕಾಲ್ ಮಾಡಿ ಹೇಳಿದ್ರೆ ಅವರು ಬೇರೆ ಥರ ನನಗೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ನನ್ನ ಹೊಡೆಯೋಕ್ಕೆ ಬರ್ತಿದ್ದಾರೆ. ಅವ್ರ ಮನೆ ಹತ್ರ ಹೋದಾಗ ನನಗೆ ಹೊಡೆಯೋದು ಬಡಿಯೋದೆಲ್ಲ ಮಾಡಿದ್ರು ಅವ್ರ ತಂದೆ ತಾಯಿ. ಆದರೆ ನನ್ನ ಗಂಡನ ಮಾತ್ರ ನನಗೆ ಕಣ್ಣಿಗೆ ತೋರಿಸಿಲ್ಲ. ಬಟ್ ಅವನು ಅಲ್ಲೇ ಇದ್ದಾನೆ, ಆದ್ರೂ ಅವನು ಹೊರಕ್ಕೆ ಬಿಡ್ತಾ ಇಲ್ಲ. ನನಗೆ ನನ್ನ ಗಂಡ ಬೇಕು, ಇನ್ನೊಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗೋಕ್ಕೆ ನಾನು ಬಿಡೋದಿಲ್ಲ. ನನಗಾದಂಗೆ ಇನ್ನೊಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗಬಾರ್ದು. ಯಾಕೆಂದರೆ ನಮ್ಮ ಲೈಫಲ್ಲಿ ಏನು ನಡೆದಿದೆಯೋ ಅಂತ ಬೇರೆ ಹೆಣ್ಮಕ್ಳಿಗೆ ಗೊತ್ತಿರಲ್ಲ. ಇವ್ರ ಪಾಡಿಗೆ ಇವ್ರು ಬೇರೆ ಹುಡುಗಿ ನೋಡಿ ಮದುವೆ ಮಾಡಿಬಿಡ್ತಾರೆ. ಬಟ್ ನಾಳೆ ದಿನ ಅವನು ಆ ಹುಡುಗಿ ಜೊತೆನೂ ಇರ್ತಾನೆ ಅನ್ನೋದು ಏನು ಗ್ಯಾರಂಟಿ? ಆ ಹುಡುಗಿ ಜೀವನ ಹಾಳು ಮಾಡಿ ಮತ್ತೆ ನಮ್ಮ ಹತ್ರಕ್ಕೆ ಬರಲ್ಲ ಅಂತ ಏನು ಗ್ಯಾರಂಟಿ ಅವನು? ಹಾಗಾಗಿ ನನಗೆ ಈ ಥರ ಮೋಸ ಆಗಿದೆ. ಅವ್ರ ತಂದೆ ತಾಯಿಯಿಂದ ಅವನಿಂದ ತುಂಬ ಮೋಸ ಆಗಿದೆ ನನಗೆ. ನಾವಿಬ್ಬರು ಒಂದೇ ಮನೆ ಮಾಡ್ಕೊಂಡಿದ್ದಾಗ ನಾನು ಸಂಪಾದನೆ ಮಾಡೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದೀನಿ. ಅವನೇ ತೊಗೊಂಡೋಗಿ ಅವ್ರ ಮನೆ ಸಾಲ ಎಲ್ಲ ತೀರಿಸ್ಕೊಂಡಿದ್ದಾನೆ. ಈಗ ನಾನು ಬಿಟ್ಬಿಟ್ಟು ಹೊಡೋಗಿದ್ದಾನೆ. ನನಗೆ ನನ್ನ ಗಂಡ ಬೇಕು, ದಯಮಾಡಿ ನನ್ನ ಗಂಡನ್ನ ನನಗೆ ಕರೆಸ್ಕೊಡಿ. ಆಮೇಲೆ ಅವ್ರ ತಂದೆ ತಾಯಿ ಹತ್ರ ನಾನು ಮಾತಾಡಿದ್ರೆ ಅವ್ರ ತಂದೆ ತಾಯಿ ಇದ್ಕೊಂಡು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನನಗೇನು ಗೊತ್ತು ನಾ ಎಲ್ಲೋಗಿದ್ದಾನೋ ಏನು ಮಾಡೋವನೋ, ನನಗೆ ನಮ್ಮನ್ನೇ ಕೇಳ್ತೀಯ? ಸರಿ ಆಯಿತು, ಅವ್ನು ಬರೋಗಂಟ ನಾನು ನಿಮ್ಮ ಮನೆಗೆ ಇರ್ತೀನಿ ಅಂದರೆ ನೀನು ಯಾರು ನಮ್ಮ ಮನೇಲಿ ಇರೋದಕ್ಕೆ? ಹಂಗೆ ಹಿಂಗೆ ಅಂತೇಳಿ ಕೆಟ್ಟದಾಗಿ ಮಾತಾಡಿ ನನ್ನ ಮೇಲೆ ದೌರ್ಜನ್ಯ ಮಾಡಿ ಹೊಡೆದು ನನ್ನ ಹೊರಗಡೆ ಹಾಕಿದ್ದಾರೆ. ಹಾಗಾಗಿ ನಾನು ಅವ್ರಿಗೂ ಆ್ಯಕ್ಷನ್ ತೊಗೋಬೇಕು ನೀವು. ಇದೇ ಥರ ಎಷ್ಟು ತಂದೆ ತಾಯಿ ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ. ಬಟ್ ಇವ್ರ ಥರ ಫ್ರಾಡ್ ಫ್ಯಾಮ್ಲಿ ನಾನು ಎಲ್ಲೂ ನೋಡಿಲ್ಲ. ಹೆಣ್ಮಕ್ಳ ಜೀವನ ಅವ್ರ ಅಪ್ಪ ಹೇಳ್ತಿದ್ದಾರೆ 5 ಲಕ್ಷ ಕೊಡ್ತೀನಿ ನಾನು, ನನ್ನ ಮಗನ ಬಿಟ್ಬಿಡು ಅಂತ ಹೇಳ್ತಿದ್ದಾರೆ. ಇದೇ ಥರ ಎಷ್ಟು ಹೆಣ್ಮಕ್ಳಿಗೆ 5 ಲಕ್ಷ ಕೊಟ್ಟು ಇವರು ಜೀವನ ಕೊಡಿಸಿದ್ದಾರೆ. ಇವರು ಎಲ್ಲ ಹೆಣ್ಮಕ್ಳಿಗೂ 5 ಲಕ್ಷ ಕೊಟ್ಟು ಇವ್ರ ಮಗ ಮಾಡ್ತಾನೆ ತಪ್ಪು ಮಾಡೋದು, ಎಲ್ಲ ಹುಡುಗಿಗೂ ಮದುವೆ ಮಾಡ್ಕೊಂಬಂದ್ಬಿಡ್ತಾನೆ, ಎಲ್ಲರಿಗೂ 5 ಲಕ್ಷ ಕೊಟ್ಟು ಇವರು ಸರಿ ಮಾಡೋರ. ಇವರು ಅದನ್ನು ಕೇಳೋಕ್ಕೆ ನಾನು ಕೇಳಕ್ಕೆ ಹೋದರೆ ನನಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಅವ್ರ ಥರ ಫ್ರಾಡ್ ಫ್ಯಾಮ್ಲಿ ನಾನು ಎಲ್ಲೂ ನೋಡಿಲ್ಲ. ಬಟ್ ಈಗ ಹೇಳ್ತಾ ಇದ್ದೀನಿ, ನನಗೆ ನನ್ನ ಗಂಡ ಬೇಕು. ಅದೆಷ್ಟೇ ಕಷ್ಟ ಆದ್ರೂ ನನಗೆ ಅವ್ನು ಬೇಕು. ಅವನು ಎಷ್ಟೇ ಕೆಟ್ಟವನಾದ್ರೂ ನನಗೆ ಅವ್ನು ಬೇಕೇ ಬೇಕು. ಬಟ್ ಎಸಿನೋ ಮೇ 11ರಂದು ನಟಿ ರುಕ್ಮಿಣಿ ಅವರು ವಾಕಿಂಗ್ಗೆ ಬಂದಂತಹ ಸಂದರ್ಭದಲ್ಲಿ 23 ಲಕ್ಷ ಮೌಲ್ಯದ ಸಂಪೂರ್ಣವಾದಂಥ ವಸ್ತುವನ್ನ ಬ್ಯಾಗ್ನಲ್ಲೇ ಒಂದು ಕಾರಲ್ಲಿ ಇಟ್ಟು ಹೋಗಿದ್ರು. ಅದಾದ ನಂತರ ಬ್ಯಾಗು ನಾಪತ್ತೆ ಆಗ್ಬಿಡುತ್ತೆ. ಸೊ ಇದೀಗ ಆ ಬ್ಯಾಗು ಕದ್ದಂಥ ಆರೋಪಿಯನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ನಟಿ ರುಕ್ಮಿಣಿ ಬ್ಯಾಗ್ ಕದ್ದು ಹೋಗಿದಂಥ ಆರೋಪಿಯನ್ನ ಬಂಧಿಸಲಾಗಿರುವಂಥದ್ದು. ನಟಿ ರುಕ್ಮಿಣಿ ಬ್ಯಾಗ್ ಕದ್ದಂಥ ಮೊಹಮ್ಮದ್ ಬಸ್ತಾನನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಮೇ 11ರಂದು ಬೆಳಗ್ಗೆ ವಾಕಿಂಗ್ಗೆ ಬಂದಿದ್ದಂಥ ನಟಿ ರುಕ್ಮಿಣಿ ವಾಕಿಂಗ್ಗೆ ಬಂದಂಥ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಗೇಟ್ ನಂಬರ್ 18ರ ಬಳಿ ಕಾರನ್ನು ನಿಲ್ಲಿಸಿರ್ತಾರೆ. ಸೊ ಕಾರ್ನಲ್ಲಿ ಇದ್ದಂಥ ದುಬಾರಿ ಬೆಲೆಯ ಬ್ಯಾಗ್, ಪರ್ಸ್, ಡೈಮಂಡ್ ರಿಂಗ್ ಇಟ್ಟು ಅಲ್ಲಿ ಹೋಗಿರ್ತಾರೆ. ಸೊ ಕಾರ್ ಲಾಕ್ ಮಾಡದೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇ ಇದನ್ನು ಗಮನಿಸಿದಂಥ ಕ್ಯಾಬ್ ಚಾಲಕ ಮೊಹಮ್ಮದ್ ಮಸ್ತಾನ್, ಕಬ್ಬನ್ ಪಾರ್ಕ್ ಪೊಲೀಸರು ಯಾವಾಗ ರುಕ್ಮಿಣಿ ಅವರು ಕಾರ್ ಲಾಕ್ ಮಾಡದೆ ಹೋಗ್ತಾರಲ್ಲ ಅದನ್ನು ಗಮನಿಸ್ಬಿಟ್ಟಿರ್ತಾನೆ.
ಸೊ ಗಮನಿಸಿದಂಥ ನಂತರ ಇಡೀ ಬ್ಯಾಗನ್ನು ಇದ್ದಂಥ ಮೊಬೈಲು ಸಂಪೂರ್ಣವಾಗಿ ಗೋಲ್ಡ್ ರಿಂಗು ವಾಚು ಸಂಪೂರ್ಣವಾಗಿ ತೆಗೆದುಕೊಂಡು ಹೋಗ್ಬಿಡ್ತಾನೆ. ಸೊ ಇದಾದ ನಂತರ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನಟಿ ರುಕ್ಮಿಣಿ ಅವರು ಕೇಸನ್ನು ದಾಖಲಿಸ್ತಾರೆ. ಇನ್ನು ಆರೋಪಿ ಬಂಧಿಸಿ ಕಳ್ಳತನವಾಗಿದ್ದಂಥ ವಸ್ತುಗಳನ್ನು ಸಂಪೂರ್ಣವಾಗಿ ವಶಕ್ಕೆ ಪಡೆದಿದ್ದಾರೆ. ಬಂಧಿತನಿಂದ 1.5 ಲಕ್ಷದ ಬ್ಯಾಗ್, 75,000 ಮೌಲ್ಯದ ಪರ್ಸ್ ಹಾಗೆ 10 ಲಕ್ಷ ಮೌಲ್ಯದ ಡಬಲ್ ಬ್ಯಾಂಡೆಡ್ ಡೈಮಂಡ್ ರಿಂಗ್ ಅನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ 9 ಲಕ್ಷ ಮೌಲ್ಯದ ರೋಲೆಕ್ಸ್ ವಾಚನ್ನು ಕೂಡ ಕೊಟ್ಟಿರುವಂಥದ್ದು. ಅದಾದ ನಂತರ 3 ಲಕ್ಷ ಮೌಲ್ಯದ ಡೈಮಂಡ್ ರಿಂಗ್ ಅನ್ನು ಸೇರಿ ಒಟ್ಟು 23 ಲಕ್ಷ ಮೌಲ್ಯದ ವಸ್ತುವನ್ನು ವಶಕ್ಕೆ ಪಡೆದಿದ್ದಾರೆ. ನೋಡಿ, ಬಜರಂಗಿ ಸೇರಿದಂತೆ ಹಲವು ಸಿನಿಮಾಗಳ ಒಂದಿಷ್ಟು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಬಜರಂಗಿ ಸಿನಿಮಾದಲ್ಲಿ ಕೃಷ್ಣೆ ಪಾತ್ರ, ತಮಿಳಿನ ಕೋಚಾಡಿಯ ಕಾಟ್ರು ಸಿನಿಮಾದಲ್ಲೂ ಕೂಡ ನಟನೆಯನ್ನು ಮಾಡಿದ್ದಾರೆ. ಹಾಗೆ ಹಿಂದಿಯ ಶಬೀಬಾತ್ ಸಿನಿಮಾದಲ್ಲೂ ಕೂಡ ಇವರು ನಟನೆಯನ್ನು ಮಾಡಿರುವಂಥದ್ದು. ಯಾವಾಗ ಈ ಕಬ್ಬನ್ ಪಾರ್ಕ್ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಕಾರ್ಯಪ್ರವೃತ್ತರಾಗ್ತಾರೆ, ಒಂದಿಷ್ಟು ಯಾರ ಕತೆ ಯಾರು ಮಾಡಿದ್ದು ಅಂತ ಹುಡುಕಿದಂಥ ಸಂದರ್ಭದಲ್ಲಿ ಅವಾಗ ಸಿಕ್ಕಿದೆ ಈಗ ಮೊಹಮ್ಮದ್ ಮಸ್ತಾನ್ ಅನ್ನೋರು. ನೋಡಿ, ನಟಿ ರುಕ್ಮಿಣಿ ಅವರು ಬ್ಯಾಗನ್ನು ಮೇ 11ರಂದು ಯಾವಾಗ ವಾಕಿಂಗ್ಗೆ ಬಂದಿರ್ತಾರೆ ಕಬ್ಬನ್ ಪಾರ್ಕ್ ಹತ್ರ, ಅಲ್ಲಿ ಗೇಟ್ ಹತ್ರ ಕಾರನ್ನು ನಿಲ್ಲಿಸಿ ಲಾಕ್ ಮಾಡೋದಿಲ್ಲ, ಹಾಗೆ ಹೋಗಿಬಿಟ್ಟಿರ್ತಾನೆ. ಸೊ ಇದನ್ನೇ ಗಮನಿಸಿದಂಥ ಚಾಲಕ ಗಾಡಿಯಲ್ಲಿ ಇದ್ದಂಥ ಎಲ್ಲ ವಸ್ತುಗಳನ್ನು ಬ್ಯಾಗನ್ನು ತೊಗೊಂಡು ಪರಾರಿಯಾಗಿಬಿಡ್ತಾನೆ. ಸೊ ಅದಾದ ನಂತರ ಕೇವಲ 5 ದಿನಗಳಲ್ಲೇ ಪೊಲೀಸ್ ಅಧಿಕಾರಿಗಳು ಅದನ್ನು ಹಿಡಿಯೋದರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿ ಒಂದಿಷ್ಟು ಹವಾವನ್ನು ಮಾಡಿದರು. ಅದಾದ ನಂತರ ಇದೀಗ ತಮ್ಮ ಪರ್ಸು ಹಾಗೆ ಡೈಮಂಡ್ ರಿಂಗು, ಇನ್ನು ವಾಚ್ ಕಳ್ಳತನ ಆಗಿದ್ದರಿಂದ ಮತ್ತೊಂದಿಷ್ಟು ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಟಿ ರುಕ್ಮಿಣಿ ಅವರು ಈಗಾಗಲೇ ಒಂದಿಷ್ಟು ಸಿನಿಮಾಗಳಲ್ಲಿಯೂ ಕೂಡ ಭಾಳಷ್ಟು ನಟನೆಯನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಆದ ನಂತರ ನಾವು ನೋಡ್ತಾ ಹೋದಾಗ ನಟಿ ರುಕ್ಮಿಣಿ ಅವರ ಬ್ಯಾಗು ಕದ್ದು ಹೋಗಿದಂಥ ಆರೋಪಿಯನ್ನ ಇದೀಗ ಕಳ್ಳನನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.